ಬಜೆಟ್ ಆದ್ಮೇಲೆ ಇಳಿಕೆಯಾದ ಚಿನ್ನ ಮತ್ತೆ ಹೆಚ್ಚಳವಾಗುತ್ತಾ? ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡೋರು ಸ್ವಲ್ಪ ಕಾದು ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ರಮೇಶ್ ಬಾಬು ಜೀವನ ಚಕ್ರ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವರ್ಷವಷ್ಟೇ ಕೊಂಚ ಕೈಗೆಟುಕುವ ದರದಲ್ಲಿದ್ದಂತ ಚಿನ್ನದ ಬೆಲೆ ಒಂದೇ ವರ್ಷಕ್ಕೆ 3 ಪಟ್ಟು ಹೆಚ್ಚಳವಾಗಿದ್ದು ಮಧ್ಯಮ ವರ್ಗದವರಿಗೆ ನುಂಗಲಾಗದ ತುತ್ತಾಗಿದೆ. ಚಿನ್ನ ಅಂತ ಹೆಸರಿಸಿದ್ರೆ ಸಾಕು, ಕೆಲ ಮಧ್ಯಮ ವರ್ಗದ ಜನ ಚಿನ್ನ ಬೇಡಪ್ಪ ಅನ್ನೋ ಮನಸ್ಥಿತಿಗೆ ಬಂದಾಗಿದೆ. ಚಿನ್ನ ಮಾತ್ರವಲ್ಲ, ಬೆಳ್ಳಿ ಬೆಲೆಯೂ ಕೂಡ ಕೇಳೋದೇ ಬೇಡ, ರಾಕೆಟ್ ಓಟೋದಷ್ಟು ಸ್ಪೀಡ್ ಆಗಿ ಏರ್ತಾ ಇದೆ. ಸದ್ಯ 2 ದಿನದಿಂದ ಚಿನ್ನ ಬೆಳ್ಳಿ ಬೆಲೆಯಲ್ಲಿ ಇಳಿಕೆ ಕಾಣ್ತಾ ಇತ್ತು, ಆದ್ರೆ ಇಂದು ಮತ್ತೆ ಏರಿಕೆಯತ್ತ ಮುಖ ಮಾಡಿದೆ. ಇದು ನಿಜಕ್ಕೂ ಹೆಣ್ಣು ಮಕ್ಕಳಿಗೆ ಬೇಸರಕ್ಕೆ ಕಾರಣವಾಗಿದೆ. ಮುಂದೆ ಚಿನ್ನ ಬೆಳ್ಳಿ ತಗೊಳ್ಳೋದೋ ಬೇಡವೋ ಅನ್ನೋ ಗೊಂದಲದಲ್ಲಿದ್ದಾರೆ. ಇದರ ನಡುವೆ ಮುಂದಿನ ದಿನಗಳಲ್ಲಿ ಚಿನ್ನ ಬೆಳ್ಳಿ ಬೆಲೆ ಹೀಗೆ ಇರುತ್ತಾ ಅಥವಾ ಕಡಿಮೆ ಆಗುತ್ತಾ ಎಂಬ ನಿಮ್ಮ ಪ್ರಶ್ನೆಗೆ ಉತ್ತರ ಇಲ್ಲಿದೆ. ಸಡನ್ ಆಗಿ ಚಿನ್ನ ಬೆಳ್ಳಿ ದರ ಯಾಕೆ ಇದ್ದಕ್ಕಿದ್ದ ಹಾಗೆ ಕ್ರಾಶ್ ಆಗಿದ್ದು ಎಲ್ಲರಿಗೂ ಶಾಕ್ ವಿಚಾರವೇ ಇದು. ಇದಕ್ಕೆ ಹಲವು ಕಾರಣಗಳಿವೆ. ಯಾವತ್ತಿಗೂ ಚಿನ್ನ ಬೆಳ್ಳಿಯ ದರವನ್ನು ಸರ್ಕಾರಗಳು ನಿಗದಿ ಮಾಡಲ್ಲ. ಅಂತರ್ಮಾನಗಳು, ಹೂಡಿಕೆದಾರರ ಭಾವನೆ, ಡಾಲರ್ ಪ್ರಭಾವ ಹಾಗೂ ಹಣದುಬ್ಬರ ಇತ್ಯಾದಿ ಅಂಶಗಳು ಚಿನ್ನ ಮತ್ತು ಬೆಳ್ಳಿಯ ದರವನ್ನು ನಿಗದಿ ಮಾಡ್ತವೆ. ಆದ್ರೆ ಚಿನ್ನದ ಮೇಲೆ ದಿಢೀರ್ ಕ್ರಾಶ್ ಆಗೋದಕ್ಕೆ ಕಾರಣ ಏನು ಅಂದ್ರೆ, ಕೆವಿಎನ್ ಮಾರ್ಷ್ ಎಂಬ ವ್ಯಕ್ತಿಯ ಹೆಸರನ್ನು ಟ್ರಂಪ್ ಉಲ್ಲೇಖ ಮಾಡಿದ್ದೇ ಈ ಏರಿಳಿತಗಳಿಗೆ ಕಾರಣ ಅಂತ ಗೊತ್ತಾಗಿದೆ. ಅಮೆರಿಕದ ಡಾಲರ್ ವಿಶ್ವದ ಕರೆನ್ಸಿ. ಭಾರತದಲ್ಲಿ ಕರೆನ್ಸಿ ವ್ಯವಹಾರಗಳನ್ನು ನೋಡಿಕೊಳ್ಳುವುದು RBI. ಅದೇ ರೀತಿಯಾಗಿ ಅಮೆರಿಕದ ಡಾಲರ್ ಸೇರಿದಂತೆ ಬ್ಯಾಂಕಿಂಗ್ ವ್ಯವಹಾರಗಳನ್ನ ನೋಡಿಕೊಳ್ಳುವ ಸಂಸ್ಥೆ ಅಂದ್ರೆ ಫೆಡರಲ್ ರಿಸರ್ವ್. ಅಧಿಕಾರಕ್ಕೆ ಬಂದ ನಂತರ ಟ್ರಂಪ್ ಮತ್ತು ಫೆಡರಲ್ ರಿಸರ್ವ್ ನಡುವೆ ಕಿತ್ತಾಟ ನಡೆದಿದೆ. ಅಷ್ಟೇ ಅಲ್ಲದೆ ತೆರಿಗೆ ಸಮರ ಆರಂಭಿಸಿದ ಬಳಿಕ ಸ್ಟಾಕ್ ಮಾರ್ಕೆಟ್ ನಲ್ಲಿ ಯಾವುದೇ ಸ್ಥಿರತೆ ಇರಲಿಲ್ಲ. ಈ ಸಂದರ್ಭದಲ್ಲಿ ಫೆಡರಲ್ ಮುಖ್ಯಸ್ಥರ ಸ್ಥಾನಕ್ಕೆ ಟ್ರಂಪ್ ಕೆವಿಎನ್ ಮಾರ್ಷ್ ಅವರ ಹೆಸರನ್ನ ಉಲ್ಲೇಖಿಸಿದ್ದಾರೆ. ಮೇನಲ್ಲಿ ಹಾಲಿ ಮುಖ್ಯಸ್ಥ ಜೀನರ್ ಪೋವಲ್ ಅವಧಿ ಅಂತ್ಯವಾಗಲಿದೆ. ಬಳಿಕ ಮಾರ್ಷ್ ಅವರು ಫೆಡರಲ್ ರಿಸರ್ವ್ ಅವರ ಚುಕ್ಕಾಣಿ ಹಿಡಿಯಲಿದ್ದಾರೆ. ಕೆವಿಎನ್ ಮಾರ್ಷ್ ಕ್ರೈಸಿಸ್ ಮ್ಯಾನೇಜರ್ ಅಂತಾನೆ ಹೆಸರು ಪಡೆದಿದ್ದಾರೆ. 2008ರಲ್ಲಿ ವಿಶ್ವದಲ್ಲಿ ಆರ್ಥಿಕ ಹಿಂಜರಿತ ಸಂಭವಿಸಿತ್ತು. ಈ ಸಂದರ್ಭದಲ್ಲಿ ಫೆಡರಲ್ ಮುಖ್ಯಸ್ಥ ಸ್ಥಾನವನ್ನು ಅಲಂಕರಿಸಿ ಸಮಸ್ಯೆಯನ್ನು ನಿಭಾಯಿಸಿದ್ದು ಇದೇ ಕೆವಿಎನ್ ಮಾರ್ಷ್. ಅಮೆರಿಕದ ಆರ್ಥಿಕ ವ್ಯವಸ್ಥೆ ಇವರಿಂದ ಮರಳಿ ಬಂದಿತ್ತು ಅಂದ್ರೆ ತಗಲಾರದು. ಈ ಕಾರಣಕ್ಕೆ ಹೂಡಿಕೆದಾರರಿಗೆ ಇವರ ಮೇಲೆ ಬಹಳಷ್ಟು ನಿರೀಕ್ಷೆ ಇದೆ. ಇದರಿಂದ ಡಾಲರ್ ಬಲಗೊಳ್ಳುವ ಸಾಧ್ಯತೆ ಇದೆ. ಡಾಲರ್ ಬಲಗೊಂಡರೆ ಹೂಡಿಕೆದಾರರು ಚಿನ್ನ ಮತ್ತು ಬೆಳ್ಳಿ ಮೇಲೆ ಹೂಡಿಕೆಯನ್ನ ಕಡಿಮೆ ಮಾಡ್ತಾರೆ. ಇದರಿಂದ ಚಿನ್ನದ ಬೆಲೆ ಇಳಿಕೆ ಆಗಲಿದೆ. ಎಷ್ಟೋ ಜನ ಚಿನ್ನ ಬೆಳ್ಳಿ ಮೇಲೆ ಹೂಡಿಕೆ ಮಾಡಿರುವಂತವರು ವಾಪಸ್ ಕೊಟ್ಟು ಹಣ ಹಿಂಪಡೆಯುತ್ತಿದ್ದಾರೆ. ಹೀಗಾಗಿ ಚಿನ್ನ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡ್ತಾ ಇರೋರು ಸ್ವಲ್ಪ ತಾಳ್ಮೆಯಿಂದ ಕಾದು ನಿರ್ಧಾರ ಮಾಡೋದು ಉತ್ತಮ ಅನ್ಸುತ್ತೆ.